ಹಾಯ್ ನಮಸ್ಕಾರ ರೀ ದೊಡ್ಡ ಮಂದಿಗೆ ಕಿಚ್ಚನ ಅಭಿಮಾನಿಗಳ ಕಿತಾಪತಿ ಕೆಲಸ ಏನ್ ಮಾಡಿದ್ದಾರ. ಕಿತಾಪತಿ ಕೆಲಸದ್ದು ವಿಡಿಯೋನ ಹಾಕ್ತೀನಿ ಆದ್ರೆ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ರಿ ನಿಮ್ಗೆ ಗೊತ್ತಾಗುತ್ತೆ ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳ್ಕಿರಿ. ಮಾರ್ಕ್ ಹಾಗೂ ದ ಡೆವಿಲ್ ಸೆಕೆಂಡ್ ಡೇ ಕಲೆಕ್ಷನ್ ಎಷ್ಟು ಇದು ಎಲ್ಲ ಕಂಪ್ಲೀಟ್ ಡಿಟೇಲ್ ಆಗಿ ಮಾತಾಡೋಣ್ರಿ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ, ಹಾಗೆ ಬೆಲ್ ಐಕನ್ ಮೇಲೆ ಒತ್ತುದು ಮರಿಬೇಡ್ರಿ. ಈ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ. ನಿನ್ನೆ ಕನ್ನಡದ ಮೀಡಿಯಾಗಳ ನ್ಯೂಸ್ ನೋಡ್ತಿದ್ದೆ. ದ ಮಾರ್ಕ್ ಮೂವಿ 15.9 ಕೋಟಿ ಫಸ್ಟ್ ಡೇ ಕಲೆಕ್ಷನ್ ಮಾಡ್ಯಾದ ಅಂತ ಹೇಳ್ಕಿರಿ. ಮೀಡಿಯಾಗಳಿಗೆ ಪ್ರಾಕ್ಟಿಕಲ್ ಆಗಿ ಅರ್ಥನೇ ಆಗ್ತಿಲ್ಲ ಅವರಿಗೆ. ಯಾಕಪ್ಪ ಅಂದ್ರ ದ ಡೆವಿಲ್ ಮೂವಿ ಫಸ್ಟ್ ಡೇನೆ 1509 ಶೋಗಳನ್ನ ಪ್ರದರ್ಶನ ಕಂಡಿ ಕೂಡ ಅದು 11 ಕೋಟಿ ಸಮಥಿಂಗ್ ಗಳಿಸೈತ್ರಿ. ಆದ್ರ ದ ಮಾರ್ಕ್ ಮೂವಿ ಫಸ್ಟ್ ಡೇ ಎಷ್ಟು ಶೋಗಳ ಪ್ರದರ್ಶನ ಕಂಡೈತಿ? ಕೇವಲ 835 ಪ್ರದರ್ಶನಗಳು ಮಾತ್ರ. ಡೆವಿಲ್ಕಿಂತ 50% ಕಡಿಮೆ. ಅದು ಹೇಗ 15 ಕೋಟಿ ಗಳಿಸುತ್ತಾರಿ? ಏನಪ್ಪಾ ನಮ್ಮ ಕನ್ನಡದ ಮೀಡಿಯಾಗಳು ಒಂದು ಅರ್ಥ ಆಗ್ತಿಲ್ಲ. ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಮಾತಾಡ್ರಿ. ಮಾರ್ಕ್ ಮೂವಿಗೆ ಫಸ್ಟ್ ಡೇ ಕಲೆಕ್ಷನ್ ಹೊಡೆತ ಕೊಡಕ ಇನ್ನೊಂದು ಪ್ರಮುಖ ಕಾರಣ ಏನ್ ಅನ್ಸುತ್ತಪ್ಪ ಅಂದ್ರ ಈ ಥಿಯೇಟರ್ಗಳು ಏನದಾರಲ್ಲ ಆನ್ಲೈನ್ ಬುಕ್ಕಿಂಗ್ ಎಲ್ಲಾ ಫಿಲ್ ಮಾಡಿಬಿಡ್ತಾರ್ರಿ. ಯಾಕಪ್ಪ ಅಂದ್ರ ಅವ್ರು ಥಿಯೇಟರ್ಗೆ ಬಂದು ಮೂವಿ ಟಿಕೆಟ್ ತಗೊಳ್ಳಿ ಅಂತ ಹೇಳಿಕಿರಿ. ಇನ್ನೊಂದೇನು ಅವರು ಜನಸಂಖ್ಯೆ ಬಹಳ ಬತ್ತಪ್ಪ ಅಂದ್ರ ಬ್ಲ್ಯಾಕ್ ನಾಗ ಮಾರುವಂತ ಕೆಲಸನು ಥಿಯೇಟರ್ ಮುಂದಗಡೆ ಆಗ್ತಾವ. ಆ ಕಾರಣದಿಂದ ಮಾರ್ಕ್ ಮೂವಿಗೆ ದೊಡ್ಡ ಎಫೆಕ್ಟ್ ಕೊಟ್ಟ ಅಂತಾನೆ ಹೇಳ್ಬೋದು. ನಾವು ಇಲ್ಲಿ ಆನ್ಲೈನ್ ಬುಕ್ಕಿಂಗ್ ನೋಡ್ತೀವಿ ಫುಲ್ ಆಗೈತಿ, ಆದ್ರ ಅಲ್ಲಿ ಹೋಗಿ ನೋಡಿದ ಮೇಲೆ ಗೊತ್ತಾಗಿದ್ದು ಇನ್ನೂ 30-35% ಸೀಟ್ಗಳು ಹಾಗೆ ಖಾಲಿ ಇದ್ದು. ಫಸ್ಟ್ ಡೇ ಫಸ್ಟ್ ಶೋನೇ ಇದು. ಮಾರ್ಕ್ ಮತ್ತು ದ ಡೆವಿಲ್ ಮೂವಿ ಸೆಕೆಂಡ್ ಡೇ ಎಷ್ಟು ಕಲೆಕ್ಷನ್ ಮಾಡೈತಿ, ಎಷ್ಟು ಶೋಗಳನ್ನ ಕಂಡೈತಿ, ಇದೆಲ್ಲ ಕಂಪ್ಲೀಟ್ ಆಗಿ ನೋಡೋಣ್ರಿ. ಮಾರ್ಕ್ ಮೂವಿ ಸೆಕೆಂಡ್ ಡೇ ಎಷ್ಟು ಟಿಕೆಟ್ ಸೋಲ್ಡ್ ಆಗದಪ್ಪ ಅಂದ್ರ ಅದು 31,000 ಟಿಕೆಟ್ಗಳು ಸೋಲ್ಡ್ ಆಗವ. ಟೋಟಲ್ 678 ಶೋಗಳು ಪ್ರದರ್ಶನ ಆಗೈತಿ. ಸೆಕೆಂಡ್ ಡೇ ಕಲೆಕ್ಷನ್ ನೋಡೋದಾದ್ರ 92 ಲಕ್ಷ ಅದ ನೋಡ್ರಿ. ಕೆಲವೊಂದು ಅಭಿಮಾನಿಗಳಿಗೆ ಅನಿಸ್ತಿರ್ಬೋದು ಇಷ್ಟು ಕಡಿಮೆನ ಅಂತ ಹೇಳ್ಕಿರಿ. ಬಟ್ ಸೆಕೆಂಡ್ ಡೇ ರಿಯಲ್ ಆಗಿ ಅಪ್ಡೇಟ್ ಇದೆ ನೋಡ್ರಿ. ಯಾಕಪ್ಪ ಅಂದ್ರ ನಿಮ್ಗೆ ಎಷ್ಟು ಶೋಗಳು ಕಂಡವ, ಎಷ್ಟು ಟಿಕೆಟ್ ಸೋಲ್ಡ್ ಆಗವ ಎಲ್ಲ ಕಂಪ್ಲೀಟ್ ಡಿಟೇಲ್ ಆದಂತ ಮಾಹಿತಿ ನಿಮ್ಗೆ ಕೊಡಾಕತ್ತೀನಿ. ನೀವು ಆನ್ಲೈನ್ ಚೆಕ್ ಮಾಡ್ಕೋಬಹುದು ಎಷ್ಟು ಶೋಗಳು ಕಂಡವ, ಅದು ನೀವೇ ಲೆಕ್ಕ ಮಾಡ್ಕೋರಿ. ಇವಾಗ ದ ಡೆವಿಲ್ ಮೂವಿ ಸೆಕೆಂಡ್ ಡೇ ಕಲೆಕ್ಷನ್ ಎಷ್ಟು ಟಿಕೆಟ್ ಎಷ್ಟು ಸೋಲ್ಡ್ ಆಗವ ಅಂತ ನೋಡೋಣ ಬರ್ರಿ. ದ ಡೆವಿಲ್ ಮೂವಿ ಸೆಕೆಂಡ್ ಡೇ ಕಲೆಕ್ಷನ್ ಎಷ್ಟಪ್ಪ ಅಂದ್ರ ಅದು 1.53 ಕೋಟಿ ಅಷ್ಟೇ ರೀ. ಎಷ್ಟು ಟಿಕೆಟ್ ಸೋಲ್ಡ್ ಆಗಿದ್ದವಪ್ಪ ಅಂದ್ರ 61,000 ಟಿಕೆಟ್ ಸೋಲ್ಡ್ ಆಗೈತಿ. 955 ಶೋಗಳು ಪ್ರದರ್ಶನ ಕಂಡೈತಿ. ಫಸ್ಟ್ ಡೇ 1500 ಪ್ರದರ್ಶನ ಕಂಡ್ರ ಒಮ್ಮೆ ಸೆಕೆಂಡ್ ಡೇಗೆ 955 ಪ್ರದರ್ಶನಗಳು ಮಾತ್ರ. ಯಾಕೆ ಇಷ್ಟು ಕಡಿಮೆ ಆಯ್ತಪ್ಪ ಅಂದ್ರ ಮೂವಿ ಮೇಲೆ ಡಿಪೆಂಡ್ ಆಗ್ತೈತಿ. ಮೂವಿ ಚೆನ್ನಾಗಿದ್ದಪ್ಪ ಅಂದ್ರೆ ಇನ್ನೂ ಜಾಸ್ತಿ ಆಗ್ತಿತ್ತು. ಮೂವಿ ಅವರೇಜ್ ಬಿಲೋ ಅವರೇಜ್ ಐತಿ, ಸೊ ಹಾಗಾಗಿ ಕಡಿಮೆ ಪ್ರದರ್ಶನಗಳನ್ನ ಕಂಡೈತಿ ನೋಡ್ರಿ. ಇದೇ ರಿಯಲ್ ಡಾಟಾ ರೀ, ನೀವು ನ್ಯೂಸ್ ದವ್ರಿಗೆ ನಂಬಕ್ ಹೋಗ್ಬೇಡ್ರಿ. ನಿಮಗ ನಿಜಾಂಶ ತಿಳಿಬೇಕಪ್ಪ ಅಂದ್ರ ನೀವೇ ಆನ್ಲೈನ್ ಎಷ್ಟು ಟಿಕೆಟ್ ಸೋಲ್ಡ್ ಆಗಿದ್ದಾವ ಚೆಕ್ ಮಾಡ್ಕೋರಿ, ನಿಮ್ಗೆ ಗೊತ್ತಾಗುತ್ತೆ. ಕಿಚ್ಚ ಸುದೀಪ್ ಸರ್ ಅವರ ಅಭಿಮಾನಿಗಳು ಏನ್ ಕಿತಾಪತಿ ಕೆಲಸ ಮಾಡಿದಾರಂತ ಒಂದ್ಸಲ ನೀವೇ ನೋಡ್ಕೊಂಡು ಬರ್ರಿ. ನೋಡಿ ಫ್ರೆಂಡ್ಸ್, ಇದೆಲ್ಲ ಡೆವಿಲ್ ಮೂವಿದು ಸ್ಟಾರ್ಸು ತಗೊಂಡು ನೀಟಾಗಿ ಅವ್ರಿಗೆ ಯಾವ ತರ ಬೇಕು ಅಂತ ಪೋಸ್ಟ್ ಹಾಕೊಂಡ್ರೆ ನೋಡಿ. ಆಲ್ಟ್ರೇಷನ್ ಮಾಡೋದು ನೋಡಿ, ಇಲ್ಲೇ ಗೊತ್ತಾಗುತ್ತೆ ನೋಡಿ. ಡೆವಿಲ್ದು ಹಳೇದು ಇನ್ನು ಹಿಂದೆ ಕಾಣ್ತಾ ಇದೆ ನೋಡಿ. ಇದು ಮಾರ್ಕು, ಇದು ಡೆವಿಲ್. ನಮ್ದನ್ನ ಹಾಕೊಂಡು ಮಾಡೋದಕ್ಕೆ ಶೋಕಿ ಮಾಡಿದಿರು. ನೋಡಿದ್ರಿ ಫ್ರೆಂಡ್ಸ್, ನಮ್ಮ ಸ್ಟಾರ್ನೆಲ್ಲ ತಗೊಂಡು ನೀಟಾಗಿ ಮೇಕಪ್ ಮಾಡ್ಕೊಂಡಿದ್ದಾರೆ. ಹೇಗಿದೆ ಮಾರ್ಕ್? ಇದು ಅವ್ರ ಕತೆ. ಬೇರೆಲ್ಲ ಬಡಾಯಕ್ಕೋಸ್ತಾರಷ್ಟೇ. ಈ ವಿಡಿಯೋ ನೋಡಿದಿರಲ್ಲ, ಈ ವಿಡಿಯೋ ಬಗ್ಗೆ ನಾ ಏನು ಜಾಸ್ತಿ ಹೇಳಕ್ ಹೋಗೋದಿಲ್ರಿ. ನಿಮ್ಗೆ ಏನ್ ಅನ್ಸುತ್ತಾ ನೀವು ಕಮೆಂಟ್ ಮಾಡಿ ತಿಳಿಸ್ರಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡ್ರಿ. ಇನ್ನ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ, ಹಾಗೆ ಬೆಲ್ ಐಕನ್ ಮೇಲೆ ಒತ್ತುದು ಮರಿಬೇಡ್ರಿ. ಮಾತು ಸಿಗೋನು ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.